ರೈತರಿಂದ ಬಾರ್ಕೋಳ್ ಚಳವಳಿ. ನೂತನ ಡಿಸಿ ಕಚೇರಿ ಬಳಿ ಚಟುವಟಿಕೆ. ನರಸೀಪುರ ಕೆಎಸ್ಐಸಿ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣ ವಿರೋಧಿಸಿ ಬಾರ್ಕೋಳ್ ಚಳವಳಿ. ಕೆಎಸ್ಐಸಿ ಜಾಗದಲ್ಲಿ ಕ್ರೀಡಾಂಗಣ ಬೇಡ, ರೇಷ್ಮೆ ಕಾರ್ಖಾನೆ ಮುಚ್ಚುವ ಹುನ್ನಾರ ಇದೊಂದು ಹೆಮ್ಮೆ ಚರ್ಮದ ಸರ್ಕಾರ. ರೈತರ ಹಿತ ಕಾಪಾಡುವ ಬದಲು ಹಾಳು ಮಾಡುತ್ತಿದೆ. ಕೆಎಸ್ಐಸಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಕೊಟ್ಟಿರುವ ಜಾಗ ವಾಪಸ್ ಪಡಿಬೇಕು ಅಂತ ಬಾರ್ಕೋಳ್ ಚಳವಳಿಯ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರಿದ ರೈತರು. ನಮ್ಮ ತಾತ ಮುತ್ತಾಂತರ ಚಡ್ಡಿ ಪಂಚೆ ಶರ್ಟು ಇವತ್ತೇನು ಪ್ಯಾಂಟ್ ಎಲ್ಲ ಬಂದಿರೋದು ಅವತ್ತು ನಮ್ಮನ್ನ ಬೆಳೆದು ರೇಷ್ಮೆ ಸಾಕಿರೋದ್ರಿಂದ ಇವತ್ತು ಆಗಿರ್ತಕ್ಕಂಥದ್ದು. ಆ ಕಾರ್ಖಾನೆ ಉಳಿಸೋಕೆ ಕೇಳಕ್ಕೆ ಬಂದಿರೋದು ನಾವೇನು ಮೋಜು ಮಸ್ತಿ ಮಾಡೋಕ್ಕೆ ಈಜುಕೊಳ ಕಟ್ಕೊಡಿ ನಮಗೆ ಕೇಳಕ್ಕೆ ಬಂದಿಲ್ಲ. ನಮಗೆ ರಾಜಕಾರಣಿಗಳು ಮೋಜು ಮಸ್ತಿ ಮಾಡ್ಲಿಕ್ಕೆ ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಕಾರ್ಖಾನೆ ಬೇಕು, ರೈತರು ಉಳಿಬೇಕು ಅಂತೇಳಿ ನಾವು ಬಂದಿರೋದು. ನಮ್ಮ ಕಾರ್ಖಾನೆ ನಾವು ಉಳಿಬೇಕು ಅಂದರೆ ನಾವು ಪ್ರತಿಭಟನೆ ಮಾಡಲೇಬೇಕು, ನಮ್ಮ ಹತ್ರ ಕೇಳಲೇಬೇಕು. ಹತ್ತು ಕೇಳಕ್ಕೆ ಬಂದರೆ ನೀವು ಪೊಲೀಸ್ನವ್ರು ಬಂದು ಅಡ್ಲಾಕಂಡ್ರೆ ನಾವು ಕೇಳೋಕ್ಕಾಗ್ತದ? ಕರೆಸಿ ಅಲ್ಲಿ ಯಾರು ಅಧಿಕಾರಿ ಇದ್ದರೆ ಕರೆಸಿ ಅವ್ರು ಉತ್ತರ ಹೇಳಿ, ಅವರು ಇಲ್ಲ ಮಂತ್ರಿನೇ ಕರೆಸಿ ಕೇಳ್ತೀವಿ ನಾವು. ಯಾಕೆ ಓಟ್ ಹಾಕಿವಪ್ಪ ನಾವು ಕುತ್ತಿಗೆ ಪಟ್ಟಿಗೆ ಕೇಳ್ತೀವಿ. ನಾವು ಓಟ್ ಹಾಕಿರೋಕ್ಕೂ ನಾವು ದುಡ್ಡು ತಗೊಂಡಿಲ್ಲ ಅವ್ರ ಹತ್ರ, ಮತ ಹಾಕಿದ್ದೀವಿ, ನಮ್ಮ ಕೆಲಸ ಮಾಡೋದು ಕೇಳಿದ್ದೀವಿ. ಕೆಲಸನಿಗೆ ತಪ್ಪಾಗಿ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಈ ರೀತಿ ಬಾರ್ಕೋಡ್ ತಗೊಂಡು ಅವ್ರು ಕೇಳಬೇಕು. ಯಾಕೆಂದ್ರೆ ಹಣ ಕೇಸ್ಕೊಂಡು ಓಟ್ ಹಾಕಿಲ್ಲ, ನಾವು ದುಡ್ಡು ಇಸ್ಕೊಳ್ಳದೆ ಓಟ್ ಹಾಕಿದ ಕಾರಣಕ್ಕೆ ನೀವು ನಮ್ಮ ಕೆಲಸ ಮಾಡ್ತಾ ಇಲ್ಲ, ನ್ಯಾಯವಾಗಿ ಕೆಲಸ ಮಾಡಿ ಕೇಳಕ್ಕೆ ಬಂದಿರೋದು ನಾವು. ಆ ಕೇಳಕ್ಕೆ ಬಂದರೆ ನೀವು ಅಡ್ಲಾಕೊಂಡು ತಡೆದುಬಿಟ್ರೆ ನಾವು ಒಪ್ಕೊಳ್ಳೋಕ್ಕಾಗ್ತದ? ನೀವು ಸಾರ್ವಜನಿಕ ಅಧಿಕಾರಿಗಳು, ಸಾರ್ವಜನಿಕ ಸೇವಕರು, ನಾವು ರೈತರ ರಕ್ಷಣೆ ಮಾಡ್ಬೇಕು ನೀವು ಅನ್ನೋದಿದ್ರೆ, ನೀವು ರೈತರ ಮಕ್ಕಳಾಗಿದ್ರೆ ಮೊದಲು ಯಾರು ಸಂಬಂಧಪಟ್ಟ ಅಧಿಕಾರಿ ಕರೆಸಿ, ಇಲ್ಲ ಮಂತ್ರಿಯ ಕರೆಸಿ ಕೇಳ್ತೀವಿ ನಾವು. ನೀವು ಕೇಳಕ್ಕಾಗಲ್ಲ. ರೈತ ಹೋರಾಟಕ್ಕೆ, ಅನ್ನದಾತನ ಹೋರಾಟಕ್ಕೆ ಕರೆಸಿ ಸರ್. ಇಲ್ಲಿಗೆ ಮಾತಾಡೋ ಈ ಬ್ಯಾರಿಕೇಡ್ ಮುಂದೆ ಬರಲ್ಲ. ಅಲ್ಲಲ್ಲ ಹೊಸ್ತಲ್ಲ ಬ್ಯಾರಿಕೇಡ್ ಇದು ಸಮಸ್ಯೆ ತರ್ತದೆ, ಇದು ಸಮಸ್ಯೆ ತರ್ತದೆ, ಇದು ಸಮಸ್ಯೆ ತರ್ತದೆ. ಇದು ಯಾರು ಆಗ್ತಿರೋದು?